ಪರಿಸ್ಥಿತಿ ಗಂಭೀರ ಆಗ್ಯದ್ರಿ. ಈಗ ಮಳೆ ಮತ್ತು ಹಳ್ಳ ಮತ್ತು ಹೊಳಿ ಮೂರೂ ಕಲ್ತು ಫಿರೋಜಾಬಾದ್ನಾಗೆಲ್ಲ ಹೈರಾಣ ಬಂದದ್ರಿ. ಫಿರೋಜಾಬಾದ್ ಒಂದೇ ಅಂತಲ್ಲ, ಆಜು ಬಾಜು ಪಕ್ಕ ಹೊಳಿ ದಂಡಿಗೆ ಊರುಗಳೆಲ್ಲ ಭಾಳ ಹೈರಾಣ ಬಿದ್ದಾರೆ. ಈಗ ಅವ್ರಿಗೆ ಈಗ ಒಂದು ತಿಂಗಳ ತನಕ ಆಯಿತು ನೀರು ಮಳೆ ಬಂದು ಕೆಲ್ಸಕ್ಕೆ ಹೋಗಿಲ್ಲ ಅವರು. ಎಲ್ಲರೂ ಅವ್ರ ಮನೆಗೆ ರೇಷನ್ ಇರ್ತದೋ ಬಿಡ್ತದೋ. ಭಾಳ ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ್ರಿ. ಇಲ್ಲಿ ಅರ್ಧಕ್ಕರ್ಧ ನಮ್ಮ ಮನೆಗೆ ಹೋಗಿಲ್ಲ ಒಂದು 80-90 ಮಂದಿ ನೀರು ಮನೆ ಬಿಟ್ಟು ಹೋಗ್ಯಾರ ಮಳೆ ಕಾಲ. ಮತ್ತು ಇಲ್ಲಿ ಒಂದು ಅನ್ನೋರ್ದೊಂದು ಮನೆ ಇದೆ ರೀ, ಅವ್ರ ಮನೆ ಉದ್ದಾಗ ಭೀ ನೀರು ಉಗ್ಯಾವ್ರಿ. ಮಹಾಲಕ್ಷ್ಮಿ ಗುಡಿ ಛತ್ತಿಗೆ ಬಂದವ್ರಿ ನೀರು. ಇಲ್ಲಿ ಬಕ್ಕುಳ ಹೈರಾಣ ಬಿದ್ದದ್ರಿ. ಹಂಗೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ರೀ, ದೇವಸ್ಥಾನಗಳಿಗೆಲ್ಲ ನೀರು ಹುಗ್ಯಾವ್ರಿ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗೆ ಹೇಳ್ರಿ? ಪರಿಸ್ಥಿತಿ ಭಾಳ ಗಂಭೀರ ಐತಿ. ಹಂಗೆ ಊರು ಇದರಲ್ಲಿ ಚೇಳ ಹಾವ ಹುಳ ಹುಟ್ಟಿ ಎಲ್ಲ ಹೊಂಟವ್ರಿ. ಹಂಗೆ ನಮ್ಮ ಅಣ್ಣ ಕ್ಲೋಸ್ ಆದವ್ರು, ನಮ್ಮ ಅಣ್ಣವ್ರ ರೀ, ಅವ್ರ ಅಣ್ಣವ್ರ ಮನೆಗೆ ಭೀ ನೀರು ಹೋಗ್ಯಾವ್ರಿ. ಈ ನಮ್ಮ ರುದ್ರಣ್ಣವ್ರು ಭೀ ಈಗ ಮನೆ ಬಿಡ್ಲತ್ತಾರ್ರಿ ಅವರು ಭೀ ರೀ. ಮತ್ತು ಅವು ಸಾಮಾನ್ಯವೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡತ್ತಾರ್ರಿ ಅವರು. ರೈತರು ರೀ ಕೈ ಬಂತು ಬಾಯಿಗೆ ಬರ್ಲಾರ್ದಂಗೆ ಆಗ್ಯದ್ರಿ ಹೊಳಿದು ಮಳಿದು ಮತ್ತು ಹಳ್ಳದಿಂತ. ಜರ ರೈತರಿಗೆ ಭೀ ಈಗ ಒಂದು ತಿಂಗಳ ತನಕ ಮಳೆ ಬಂದದ್ರಿ, ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಾಗ ರೇಷನ್ ಅದ ಇಲ್ಲೋ ಅದು ಗೊತ್ತಿಲ್ಲ. ಒಂದು ತಿಂಗಳ ತನಕ ಭಾಳ ಹೈರಾಣ ಅದ ರೀ. ಮಿಡಲ್ ಕ್ಲಾಸ್ದವ್ರಿಗೆ ಹಿಂಗೆ ಆಯ್ತು ಏನು ಆಗ್ಬೇಕಂತ ಆಯ್ತು, ಏನು ದೇವ್ರದ್ದು ಇಚ್ಛೆ ಅದ ರೀ.